ಅನೇಕ ಜನರು ಸೀತಾಫಲ ತಿನ್ನಲು ಇಷ್ಟಪಡ್ತಾರೆ. ಸಿಹಿ ರುಚಿ ಮತ್ತು ಮೃದುವಾಗಿರುವುದರಿಂದ ಬೆಲೆ ಹೆಚ್ಚು. ದುಬಾರಿಯಾಗಿದ್ದರೂ ಜನ ಇದನ್ನು ತಿನ್ನಲು ಇಷ್ಟಪಡ್ತಾರೆ. ಜನರು ಇದನ್ನು ಮಾವಿನ ನಂತರ ಅತ್ಯಂತ ಸಿಹಿಯಾದ ಹಣ್ಣು ಎಂದು ಕರೆಯುತ್ತಾರೆ. ಈ ಸೀತಾಫಲದಲ್ಲಿರುವ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಸೀತಾಫಲದಲ್ಲಿ ನಾರಿನಾಂಶ ಅಧಿಕವಾಗಿರುತ್ತದೆ. ಇವು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ಈ ಹಣ್ಣಿನಲ್ಲಿ ವಿಟಮಿನ್ B6 ಒತ್ತಡವನ್ನು ನಿವಾರಿಸುತ್ತದೆ. ಇದು ಮನಸ್ಥಿತಿಯನ್ನು ಹೆಚ್ಚಿಸುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಸೀತಾಫಲದಲ್ಲಿರುವ ಕೆರೋಟಿನಾಯ್ಡ್ ಆಮ್ಲವು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಅದರ ಅನೇಕ ಪ್ರಯೋಜನಗಳ ಹೊರತಾಗಿಯೂ ಕೆಲವು ಸೀತಾಫಲಗಳನ್ನು ತಿನ್ನಬಾರದು. ಹಾಗಾಗಿ ಕೆಮ್ಮು, ಶೀತ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಸೀತಾಫಲದಿಂದ ದೂರವಿರಬೇಕು ಎಂದು ಹಿರಿಯರು ಹೇಳ್ತಾರೆ. ಸೀತಾಫಲ ತಿಂದರೆ ಶೀತ ಬರುವ ಅಪಾಯವಿದೆ. ಹೀಗಾಗಿ ಈಗಾಗಲೇ ಶೀತ, ಕೆಮ್ಮು ಸಮಸ್ಯೆಯಿಂದ ಬಳಲುತ್ತಿರುವ ಜನರು ಇವುಗಳನ್ನು ಹೆಚ್ಚು ತಿನ್ನಬಾರದು. ಸೀತಾಫಲದಲ್ಲಿ ನಾರಿನಾಂಶ ಅಧಿಕವಾಗಿರುತ್ತದೆ. ಈ ಹಣ್ಣನ್ನು ಹೆಚ್ಚು ತಿಂದರೆ ಕೆಲವರಿಗೆ ತೀವ್ರ ಹೊಟ್ಟೆ ನೋವು ಬರುತ್ತದೆ. ಇದರಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರುವುದರಿಂದ ಇದು ಜೀರ್ಣವಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಹೊಟ್ಟೆ ಉಬ್ಬರ ಸಮಸ್ಯೆ ಇರುವುದು ಅದನ್ನು ಅತಿಯಾಗಿ ಸೇವಿಸಬಾರದು ಎಂದು ತಜ್ಞರು ಸಲಹೆ ನೀಡಿದ್ದಾರೆ.